ಹರೇ ಕೃಷ್ಣ. ಎಲ್ಲರಿಗೂ ಭಾಗೀರಥಿ ಬೆಳಗಕ್ಕೆ ಸ್ವಾಗತ. ನಾ ಇವತ್ತಿನ ವಿಡಿಯೋದೊಳಗೆ ಉದ್ಯೋಗ ಅಥವಾ ಕೆಲಸ ಯಾವ ಥರ ನಾವು ಪಡ್ಕೋಬೇಕು, ಏನು ಉಪಾಯ ಮಾಡೋದ್ರಿಂದ ನಮಗೆ ಉದ್ಯೋಗ ಸಿಗುತ್ತೆ, ಕೆಲಸ ಸಿಗುತ್ತೆ, ನೌಕರಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ರೀ. ಉದ್ಯೋಗ ಉಳ್ಳವನ ಒದ್ದುವುದು ಸಿರಿ ಬಂದು, ಉದ್ಯೋಗವಿಲ್ಲದಿರುವವನ ಕರದೊಳಗೆ ಇದ್ದರೂ ಪೋಪು ಸರ್ವಜ್ಞ. ಇದು ಸರ್ವಜ್ಞನ ವಚನ ರೀ. ಉದ್ಯೋಗ ಉಳ್ಳವನ ಹೊದ್ದುವುದು ಸಿರಿ ಬಂದು ಅಂದ್ರೆ ಯಾರು ಕೆಲಸದೊಳಗಿರ್ತಾರಲ್ಲ ಅವ್ರ ಕಡೆ ತಂತಾನೇನೆ ಸಿರಿ ಬರುತ್ತೆ, ಹಣ ಬಂದ್ಬಿಡುತ್ತೆ. ಯಾರಿಗೆ ಕೆಲಸ ಇರೋದಿಲ್ಲಲ್ಲ ಅವ್ರ ಕೈಯೊಳಗೆ ಎಷ್ಟು ದುಡ್ಡು ಇದ್ರೂ ಅದು ಖಾಲಿ ಆಗ್ಬಿಡುತ್ತೆ. ಇದು ಸರ್ವಜ್ಞನ ವಚನ ರೀ, ಇದ್ರ ಅರ್ಥ. ಆಮೇಲೆ ನಮ್ಗೆ ಕೆಲಸ ಬೇಕಪ್ಪ, ಸಿಗ್ತಾ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ನಾವು ಉದ್ಯೋಗ ಕೆಲಸ ಬೇಕು, ಸಿಗ್ತಾ ಇಲ್ಲ ಅಂದ್ರೆ ನಾವು ಏನ್ ಮಾಡ್ಬೇಕು? ಏನ್ ಮಾಡಿದ್ರೆ ನಮ್ಗೆ ಕೆಲಸ ಸಿಗುತ್ತೆ? ಅದಕ್ಕೆ ಕಾರಣಗಳು ಏನು? ಕೆಲವೊಂದು ಕಾರಣಗಳು ಇರ್ಬೋದ್ರಿ. ಅಥವಾ ನೀವು ಸರಿಯಾಗಿ ಪ್ರಯತ್ನ ಮಾಡದೇ ಇರೋದೂ ಇರ್ಬೋದು, ಅಥವಾ ನೀವು ಪ್ರಯತ್ನ ಮಾಡಿದ್ರೂ ಕೆಲಸ ಸಿಗೋದಿಲ್ಲ. ಅಂದ್ರೆ ಏನಾರ ನಿಮ್ದು ಗೃಹ ದೋಷ ಇರ್ಬೋದು, ಕೇತು ರಾಹು ದೋಷ ಇರ್ಬೋದು, ಅಥವಾ ಪಿತೃದೋಷ ಇರ್ಬೋದು, ಆಮೇಲೆ ಕಾಲಸರ್ಪ ಯೋಗ ಅಂತಾರಲ್ಲ ಅದು ಇರ್ಬೋದು. ಅದಕ್ಕೆ ನಾವು ಏನ್ ಮಾಡ್ಬೇಕಪ್ಪ? ನಾವು ದೇವರಿಗೆ ಆರಾಧನೆ ಮಾಡೋದ್ರಿಂದ ನಮ್ಗೆ ಅವೆಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ತಾವೆ. ಅದಕ್ಕೆ ನಾವು ಏನ್ ಮಾಡ್ಬೇಕು, ಯಾವ ಮಂತ್ರ ಹೇಳಬೇಕು, ಹೇಗೆ ಪೂಜೆ ಮಾಡ್ಬೇಕು ಅನ್ನೋದು ನಾ ಹೇಳ್ತೀನಿ ರೀ. ನೀವು ಇದು ಕಂಪ್ಲೀಟ್ ವಿಡಿಯೋ ನೋಡ್ಬೇಕು. ಸ್ಕಿಪ್ ಮಾಡಿ ನೋಡಿದ್ರಿ ಅಂದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಯಾವುದು ಮಂತ್ರ ಹೇಳಬೇಕು, ಯಾವಾಗ ಹೇಳಬೇಕು, ಹೇಗೆ ಹೇಳಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೆ ಪೂರ್ತಿ ವಿಡಿಯೋ ನೋಡ್ರಿ. ಮನಸ್ಸಿದ್ದರೆ ಮಾರ್ಗ ಅಂತೈತ್ರಿ. ನಮಗೆ ಫಸ್ಟ್ ನಾವು ಕೆಲಸ ಮಾಡ್ಬೇಕಂದ್ರೆ ನಮಗೆ ಮನಸ್ಸು ಬೇಕು. ನಾವು ಏನಾದ್ರು ಒಂದು ಕೆಲಸ ಮಾಡ್ಬೇಕಂದ್ರೆ ಮನಸ್ಸು ಬೇಕೇ ಬೇಕು. ಅವಾಗ ನಾವೇನ್ ಮಾಡ್ಬೇಕು? ನಮಗೆ ಕೆಲಸಕ್ಕೆ ಸಾಮರ್ಥ್ಯ ಇರಬೇಕು, ಜೊತೆಗೆ ಪ್ರಯತ್ನ ಇರಬೇಕು. ಸಾಮರ್ಥ್ಯ ಪ್ರಯತ್ನ ಅವು ಜೋಡೆತ್ತಿದ್ದಂಗೆ ಅವು ಒಟ್ಟಿಗೆ ಸಾಗಿದ್ರೆ ಏನಾಗ್ತೈತಿ? ಯಶಸ್ಸು ನಮಗೆ ಕಟ್ಟಿಟ್ಟ ಬುತ್ತಿ. ಅದ್ರ ಜೊತೆ ನಮಗೆ ಮನಸ್ಸುನೂ ಬೇಕು. ಈಗ ಸಾಮರ್ಥ್ಯ ಭಾಳ ಅದಪ್ಪ, ನಮಗೆ ಮನಸ್ಸಿಲ್ಲ ಮಾಡಾಕಂದ್ರೆ ಆಗೋದಿಲ್ಲ ರೀ. ನಾವು ಮನಸ್ಸು ಕೊಟ್ಟು ಮಾಡಬೇಕು. ಅದಕ್ಕೆ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತಾರೆ. ಮತ್ತು ಸಾಮರ್ಥ್ಯ ಭಾಳಾಗಿ ಪ್ರಯತ್ನ ಮಾಡಲಿಲ್ಲ ಅಂದ್ರೂ ಆಗೋದಿಲ್ಲ. ನಮಗೆ ಕೆಲಸದ ಬಗ್ಗೆ ಆಸಕ್ತಿ ಇದ್ದರೆ ಮಾರ್ಗ ತಂತಾನೆ ಸಿಗುತ್ತೆ. ನಮ್ಮ ಕಡೆ ಸಾಕಷ್ಟು ಸಾಮರ್ಥ್ಯ ಇದ್ರೂ ನಾವು ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಆಗೋದಿಲ್ಲ ರೀ, ಕೆಲಸ ಸಿಗೋದಿಲ್ಲ. ಅದಕ್ಕೆ ನಾವು ಒಂದು ದೃಢ ಸಂಕಲ್ಪ ಮಾಡಬೇಕು. ಅದರಂತೆ ನಾವು ನಡೆದ್ರೆ ನಮಗೆ ಯಶಸ್ಸು ಖಂಡಿತವಾಗಿ ಸಿಗುತ್ತೆ. ಒಂದು ಹಾಡು ಐತೆ ನೋಡ್ರಿ, ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಅಂತ ಹೇಳಿ. ಹಂಗೆ ನಮಗೆ ಆಗೋದಿಲ್ಲಪ್ಪ ಅಂತ ಸುಮ್ಮನೆ ಕೈ ಕಟ್ಕೊಂಡು ಕೂತ್ವಿ ಅಂದ್ರೆ ಕೆಲಸ ಆಗೋದಿಲ್ರಿ. ಹಾಗೆ ಆಗತ್ತೆ, ನಮ್ಮ ಕೈಲಿ ನಾವು ಮಾಡ್ತೀವಿ ಅಂಥೇಳಿ ಮಾಡಿದ್ರೆ ನಮ್ಮ ಕೆಲಸ ಖಂಡಿತವಾಗಿಯೂ ಅತಿ ಶೀಘ್ರವಾಗಿ ಕೆಲಸ ಆಗ್ತಾವೆ. ಅದೇ ರೀತಿಯಾಗಿ ನಾವು ಕೆಲಸ ಮಾಡೋಕ್ಕೆ ಏನು ಉಪಾಯ ಮಾಡಬೇಕಪ್ಪ ಅನ್ನೋದು ಹೇಳ್ತೀನಿ ರೀ. ನಾನು ನಿಮ್ಗೆ ಇವು ಮಂತ್ರಗಳು ನಿಮಗೆ ಸರಿಯಾಗಿ ಗೊತ್ತಾಗಲಿಲ್ಲ ಅಂದರೂ ಸಹಿತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದ್ರಿ. ಏನಂದ್ರೆ ಫಸ್ಟ್ ನಮ್ಮ ಕಾಳಿ ಮಂತ್ರ ಅದ ರೀ. ಒಂದು ಕಾಳಿ ಮಂತ್ರ ಖಂಡಿತವಾಗಿ ಇದರಿಂದ ಭಾಳ ಜನಕ್ಕೆ ಕೆಲಸನೂ ಸಿಕ್ಕದ್ರಿ. ಮಾಡಿ ನೋಡ್ಯಾರ, ಅವ್ರಿಗೆ ಕೆಲಸನೂ ಸಿಕ್ಕೈತಿ, ಭಾಳ ಬೇಗ ಸಿಕ್ಕೈತಿ ಕೆಲಸ. ಗೌರ್ಮೆಂಟ್ ಕೆಲಸನೂ ಸಿಕ್ಕದ. ಹಂಗೆ ನೀವು ಗೌರ್ಮೆಂಟ್ ಕೆಲಸನೂ ಸಿಗ್ಬೋದು, ಅಥವಾ ನಿಮ್ಗೆ ಯಾವುದು ಉದ್ಯೋಗ ಮಾಡ್ಬೇಕಂತಿರ್ತೀರಲ್ಲ ಅದು ಉದ್ಯೋಗ ಆಗ್ಬೋದು. ನೀವು ಅನ್ಕೊಂಡಿದ್ದ ಕೆಲಸ ಏನೈತಿಲ್ಲ ಅದಾಗತ್ತೆ. ನೀವು ಇದು ಮಾಡಿ ನೋಡ್ರಿ. ಓಂ ನಮಃ ಕಾಲಿ ಕಂಕಾಲಿ ಮಹಾಕಾಲಿ ಮುಖಸುಂದರ ಜಿಯೇ ವ್ಯಾಲಿ ಚಾರವೀರ ಭೈರೋ ಚೌರಾಸಿ ಬಿತ್ತಿ ಪೂಜು ಪಾನಿ ಮಿಠಾಯಿ ಅಬ್ ಬೋಲೋ ಕಾಲಿ ಕಿ ದೋಹಾಯಿ. ಇದು ನೀವು 108 ಸಲ ಬೆಳಿಗ್ಗೆ ಪೂಜೆ ಮಾಡುವಾಗ ಹೇಳ್ಬೇಕ್ರಿ. ನಿಮ್ಗೆ 108 ಸಲ ಹೇಳಕ್ ಆಗೋದಿಲ್ಲ ಅಂದ್ರೆ 21 ಸಲ ಆದ್ರೂ ಹೇಳ್ರಿ. ಇಲ್ಲ ಅಂದ್ರೆ ಬೆಳಿಗ್ಗೆ ಒಂದು 11 ಸಲ, ಸಾಯಂಕಾಲ ಒಂದು 11 ಸಲ ಹೇಳ್ರಿ. ಆದ್ರೆ ಭಕ್ತಿಯಿಂದ, ಶ್ರದ್ಧೆಯಿಂದ, ನಂಬಿಕೆದಿಂದ ಹೇಳ್ರಿ. ನಮ್ಗೆ ಈಗ ನಾ ಹೇಳಿದ್ನೆಲ್ಲ ಹಾಗೆ ನಮಗೆ ಆಗತ್ತಪ್ಪ ಅಂತ ತಿಳ್ಕೊಂಡು ದೇವರು ನಮಗೆ ಮಾಡ್ತಾರ ಅಂತ ಹೇಳಿ ದೇವ್ರಿಗೆ ಬೇಡ್ಕೊಂಡು ಮಾಡ್ರಿ, ಖಂಡಿತ ಆಗ್ತೈತಿ ಕೆಲಸ. ನೀವು ಅನ್ಕೊಂಡಿದ್ದ ಕೆಲಸ ಆಗ್ತೈತಿ. ನಾವು ಇವ್ರಿಗೆ ಕೇಳೋ ಬದಲು ದೇವ್ರಿಗೆ ಕೇಳ್ಕೊಂಡ್ರೆ ನಮಗೆ ಭಾಳ ಚಲೋ ಆಗ್ತೈತ್ರಿ. ಪ್ರತಿಯೊಬ್ಬರೂ ಭಾಳ ತ್ರಾಸಾದಾಗ ಏನಾಗ್ತೈತಿ, ಅವ್ರ ಕಡೆಯಿಂದ ಯಾರ ಕಡೆಯಿಂದನೂ ಸಾಲ್ವ್ ಮಾಡೋಕೆ ಆಗದೇ ಇರೋದು ಕೆಲವೊಂದು ಕೆಲಸ ಇರ್ತಾವೆ. ಯಾರ ಕಡೆಯಿಂದ ಆಗೋದಿಲ್ಲ ಅಂದ್ರೆ ಕೊನೆಗೆ ನಾವು ಹೋಗೋದು ದೇವ್ರ ಹತ್ರನೇ ಹೋಗ್ತೀವಿ. ಅದಕ್ಕೆ ಕೊನೆಗೆ ದೇವ್ರ ಹತ್ರ ಹೋಗೋ ಬದಲು ಮೊದಲೇ ನಾವು ದೇವ್ರ ಹತ್ರ ಹೋಗೋದು ಭಾಳ ಚಲೋ ರೀ.
ಅದಕ್ಕಲ್ಲಿ ನಾವು ಏನು ಮಾಡಬೇಕು, ದೇವ್ರಿಗೆ ಕೇಳ್ಕೊಬೇಕು. ನಮ್ಗೇನು ಬೇಕು ಎಲ್ಲ ದೇವ್ರಿಗೆ ಕೊಡ್ತಾನ್ರಿ. ಆದರೆ ನಾವು ಭಕ್ತಿಯಿಂದ ಕೇಳ್ಕೊಬೇಕು, ವಿಶ್ವಾಸದಿಂದ ಕೇಳಬೇಕು. ದೇವ್ರು ನಮ್ಗೆ ಕೊಡ್ತಾನ ಅಂತ ಹೇಳಿ ಕೇಳಬೇಕು. ದೇವ್ರು ಖಂಡಿತ ನಮಗೆ ಕೊಡ್ತಾನೆ. ನಾವು ಕೇಳ್ಕೊಂಡಿದ್ದೆಲ್ಲ ಕೊಡ್ತಾನೆ ದೇವ್ರು. ನೀವು ಪ್ರಯತ್ನ ಮಾಡಿ ನೋಡ್ರಿ, ನಿಮಗೆ ಯಶಸ್ಸು ಸಿಗ್ತೈತೆ. ಮತ್ತು ಇನ್ನೊಂದು ಏನಪ್ಪ ಉಪಾಯ ಅಂತಂದರೆ, ನಾವು ಬೆಳಿಗ್ಗೆ ಎದ್ದ ತಕ್ಷಣ ಒಂದು 7 ಥರದ್ದು ಕಾಳುಗಳು ಏನು ಮಾಡಬೇಕು, ಮೇಲೆ ಪಕ್ಷಿಗಳಿಗೆ ಹಾಕ್ಬೇಕು. ಟೆರೆಸ್ ಮೇಲೆ ಹೋಗಿ 7 ಥರದ ಕಾಳುಗಳು ಮಿಕ್ಸ್ ಮಾಡಿ ಟೆರೆಸ್ ಮೇಲೆ ಹಾಕೋದ್ರಿಂದ ಏನಾಗ್ತೈತಿ, ನಮಗೆ ಒಳ್ಳೆ ಕೆಲಸ ಸಿಗ್ತೈತಿ. ಇನ್ನೊಂದು ಏನಪ್ಪ ಉಪಾಯ ಅಂತಂದ್ರೆ, ಆಕಾಶದ ಮೇಲೆ ಹಾರೋ ಆಂಜನೇಯನ ಫೋಟೋ ಮನೆಯೊಳಗಿಟ್ಟು ನಾವು ಪೂಜೆ ಮಾಡೋದ್ರಿಂದ ಏನಾಗ್ತೈತಿ, ನಮಗೆ ಒಳ್ಳೆ ಕೆಲಸ ಸಿಗುತ್ತೆ. ಪ್ರತಿನಿತ್ಯ ಮಾಡಬೇಕು, ನಮಗೆ ಖಂಡಿತವಾಗಿಯೂ ನಮಗೆ ಒಳ್ಳೆ ಕೆಲಸ ಸಿಗ್ತೈತಿ. ಆಮೇಲೆ ಇನ್ನೊಂದು ಮಂತ್ರ ಇದೆ ರೀ, ಆಂಜನೇಯ ಮಂತ್ರ ರೀ. ಅದು ಭಾಳ ಸ್ಟ್ರಾಂಗ್ ಅದ ಅದು ಮಂತ್ರ. ಈ ಕಾಳಿ ಮಂತ್ರ ಹೇಳಿದ್ನೆಲ್ಲ ಹಾಗೇ ಐತೆ. ಅದು ಏನಪ್ಪ ಅಂದ್ರೆ, ಕವನ ಸೋ ಕಾಜ ಕಠಿಣ ಜಗ ಮಾಹಿ, ಜೋ ನಹಿ ಹೋಯಿ ತಾತ್ ತುಮ ಪಾಹಿ. ಇದು ಮಂತ್ರ ರೀ. ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೇಕು. ದಿನ ಸಾಯಂಕಾಲ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ನಾವು ಆಂಜನೇಯನ ಮುಂದೆ ನಿಂತ್ಕೊಂಡು ಹೇಳೋಕ್ಕಾದ್ರೆ ಹೇಳ್ಬೋದು. ಇಲ್ಲ ನಮ್ಗೆ ಅಲ್ಲಿ ದೇವ್ರ ಮುಂದೆ ನಿಂತ್ಕೊಂಡು ಹೇಳೋಕ್ಕಾಗೋದಿಲ್ಲ, ಅಷ್ಟೊತ್ತನ ಹೇಳೋಕ್ಕಾಗೋದಿಲ್ಲಪ್ಪ ಅನ್ನೋದಿಲ್ಲ, ದೇವಸ್ಥಾನದೊಳಗೆ ಎಲ್ಲರೂ ಒಂದು ಕಡೆ ಕೂತ್ಕೊಂಡು 108 ಸಲ ಮಂತ್ರ ಹೇಳ್ಬೋದ್ರಿ. ಅದು ಮಂತ್ರ ರಾಮಚರಿತ ಮಾನಸೊಳಗೆ ಬಂದಿದ್ದೈತ್ರಿ. ಜಾಂಬವಂತವರು ಆಂಜನೇಯವ್ರಿಗೆ ನೆನಪು ಮಾಡಿಕೊಟ್ಟಿರ್ತಾರೆ. ಯಾಕಂತಂದ್ರೆ ಆಂಜನೇಯ ಅವರು ಚಿಕ್ಕವರಿರುವಾಗ ಭಾಳ ಚೇಷ್ಟೆ ಸ್ವಭಾವದವ್ರು ಇರ್ತಾರೆ. ಆಗಿರುವಾಗ ಋಷಿ ಮುನಿಗಳು ಎಲ್ಲ ತಪಸ್ ಮಾಡ್ಕೊಂಡು ಕುಂದ್ರುವಾಗ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಅದೆಲ್ಲ ಮಾಡ್ತಿರ್ತಾರಂತೆ. ಅವಾಗ ಒಬ್ರು ಋಷಿ ಮನೆಯವ್ರಿಗೆ ಶಾಪ ಕೊಟ್ಟಿರ್ತಾರಂತೆ. ಏನಂತಂದ್ರೆ, ಅವ್ರಿಗೆ ಸಾಧ್ಯವಾಗದ ಕೆಲಸ ಯಾವುದೂ ಇರೋದಿಲ್ಲ, ಆದ್ರೆ ಅವ್ರಿಗೆ ನೆನಪು ಮಾಡಿಕೊಟ್ರೆ ಅಷ್ಟೇ ಮಾಡಬೇಕು. ಅವ್ರಿಗೆ ಮರು ಆಗುವಂಗೆ ಒಂದು ಶಾಪ ಕೊಟ್ಟಿರ್ತಾರಂತೆ. ಅವಾಗ ಸೀತಾಮಾತಾ ಹುಡುಕಕ್ಕೆ ಹೋಗಿರ್ತಾರಂತೆ. ಅಲ್ಲಿ ಜಾಂಬು ಅಂತ ಅಂಗದ ಹನುಮಾನ್ ಎಲ್ಲ ಸೇರಿ ಸೀತಾಮಾತಾಗ ಹುಡುಕ್ಲಿಕ್ಕೆ ಹೋಗುವಾಗ ಏನಾಗ್ತೈತಿ, ಜಾಂಬು ಅಂತ ಹೇಳ್ತಾರಂತೆ, ನನಗಂತೂ ವಯಸ್ಸಾಗ್ಬಿಟ್ಟದ, ನನಗೆ ಹೋಗಿ ಸೀತಾಮಾತಾ ಹುಡ್ಕೊಂಡು ಬರೋದಾಗೋದಿಲ್ಲ ಅಂತ ಜಾಂಬು ಅಂತವ್ರು ಹೇಳ್ತಾರಂತೆ. ಆಮೇಲೆ ಅಂಗದ, ಇಲ್ಲ ನಾನು ಹೋಗ್ಬೋದು, ಹೊಳ್ಳಿ ಬರ್ತೀನಿ, ಇಲ್ಲ ನನಗೆ ಅನುಮಾನ ಐತಿ, ಅದಕ್ಕೆ ಏನು ಮಾಡ್ಬೇಕಪ್ಪ ಅಂತ ಅನ್ನೋ ಅಷ್ಟರೊಳಗೆ ಜಾಂಬು ಅಂತನ ಆಂಜನೇಯ ಸ್ವಾಮಿಯವರಿಗೆ ನೆನಪು ಮಾಡ್ಕೊಳ್ತಾರಂತೆ. ನಿಮ್ಮ ಕೈಲಿ ಅಸಾಧ್ಯವಾಗೋದು ಯಾವುದೂ ಇಲ್ಲ, ನೀವು ರಾಮ್ಗೋಸ್ಕರನೇ ಇದು ಅವತಾರ ತಗೊಂಡಿರೋದು, ಮತ್ತು ನೀವು ಭಾಳ ಶಕ್ತಿಶಾಲಿ ಅದೀರಿ ಅಂತ ನೆನಪಿಸಿ ಕೊಡ್ತಾರಂತವ್ರಿಗೆ. ಮತ್ತು ಇನ್ನೊಂದು ಮಂತ್ರ ರೀ, ಪ್ರತಿ ಶನಿವಾರ ಓಂ ಶಂ ಶನೈಶ್ವರಾಯ ನಮಃ ಅಂತೇಳಿ 108 ಸಲ ಜಪ ಮಾಡೋದ್ರಿಂದ ನೀವು ಅನ್ಕೊಂಡಿದ್ದು ನೌಕರಿ ಆಗಲಿ ಉದ್ಯೋಗ ಆಗಲಿ ಪಡ್ಕೋಬೋದ್ರಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಪ್ರತಿನಿತ್ಯ 7 ದಿನ ಪ್ರಾಚೀನ ಕಾಲದ ಶಿವಲಿಂಗಿಗೆ ಹೋಗಿ ನೀವು ಹಸಿ ಆಕಳ ಹಾಲಿನಿಂದ ಅಭಿಷೇಕ ಮಾಡೋದ್ರಿಂದ ನೀವು ಅನ್ಕೊಂಡಿದ್ದು ನೌಕರಿ ಅಥವಾ ಉದ್ಯೋಗ ಆಗ್ತೈತ್ರಿ. ಇವು ಉಪಾಯಗಳದಾವ್ರಿ. ನೀವು ಎಲ್ಲ ಉಪಾಯ ಮಾಡ್ಬೇಕಂತೇನಿಲ್ರಿ. ಇದ್ರೊಳಗೆ ನಿಮ್ಗೆ ಯಾವ್ದು ಈಸಿ ಆಗ್ತೈತಿ ಮಾಡೋಕ್ಕಾಗುತ್ತಲ್ಲ ಅದು ಮಾಡ್ಬೋದು. ಆಕಾಶದಲ್ಲಿ ಹಾರೋ ಆಂಜನೇಯನ ಫೋಟೋ ಇಟ್ಟು ದಿನ ಪ್ರತಿನಿತ್ಯ ಪೂಜೆ ಮಾಡ್ಬೋದು, ಅಥವಾ ಓಂ ಶಂ ಶನೇಶ್ವರಾಯ ನಮಃ 108 ಸಲ ಹೇಳ್ಬೋದು. ಇದ್ರೊಳಗೆ ನಿಮ್ಗೆ ಯಾವ್ದು ಈಸಿ ಆಗುತ್ತಲ್ಲ ಅದು ಆರಿಸ್ಕೊಂಡು ಹೇಳ್ಬೋದು, ಅಥವಾ ಎಲ್ಲ ಹೇಳಿದ್ರಂತೂ ಒಳ್ಳೇದು, ತಪ್ಪಂತೂ ಏನಿಲ್ಲ. ನೀವು ಕಾಳಿದೇವಿ ಮಂತ್ರ ಹೇಳಬೇಕಂದ್ರೆ ಭಾಳ ಮಡಿಲಿಂದ ಮಾಡಬೇಕು. ಆಮೇಲೆ ಕೆಲವೊಬ್ಬರಿಗೆ ಹೆಣ್ಣು ದೇವರದ್ದು ಮಂತ್ರ ಅದು ಹೇಳಿದರೆ ಸ್ವಲ್ಪ ಭಯ ಅದು ಬರುತ್ತಿರ್ತದೆ. ಅಂಥವ್ರು ಆಂಜನೇಯದು ಮಾಡ್ರಿ, ನಮ್ಗೆ ಆಗೋದಿಲ್ಲಪ್ಪ ಕಾಳಿದೇವಿದು ಮಾಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ ಅಂತ ಕೆಲವೊಬ್ರು ಹೆದರ್ತಾರೆ ದೇವ್ರದ್ದು. ಅಂದರೆ ಹೆಣ್ಣು ದೇವ್ರು ಸ್ವಲ್ಪ ಸ್ಟ್ರಾಂಗ್ ಅಂತ ಹೇಳ್ತಾರೆ. ಹಾಗೆ ಅವರು ಕೆಲವೊಬ್ಬರಿಗೆ ಸ್ವಲ್ಪ ಅವ್ರದ್ದು ರಾಶಿ ನಕ್ಷತ್ರ ಮೇಲೆ ಕೆಲವೊಬ್ಬರಿಗೆ ಹೆದರಿಕೆ ಆಗ್ತಿರ್ತದೆ. ಹಂಗಿರೋರು ಏನು ಮಾಡಬೇಕು, ಆಂಜನೇಯನ ಪೂಜೆ ಮಾಡ್ಬೇಕು. ಆಂಜನೇಯನ ಪೂಜೆ ಮಾಡೋದ್ರಿಂದ ನಿಮ್ಗೆ ಯಾವ ಹೆದರಿಕೆನೂ ಬರೋದಿಲ್ಲ. ಪೂಜೆ ಮಾಡುವಾಗ ಮಾಡ್ಬೋದ್ರಿ. ಯಾಕಂತಂದ್ರೆ ನಾನು ಕೇಳಿನ್ರಿ, ಹೆಣ್ಣು ದೇವ್ರ ಪೂಜೆ ಮಾಡ್ಬೇಕಾದ್ರೆ ಭಾಳ ಅದ್ರ ಮುಂದೆ ಕುಂತು ಪೂಜಾ ಪುರಾಣ ಅದು ಹೇಳೋದು ಅದು ಮಾಡ್ಬೇಕಾದ್ರೆ ಸ್ವಲ್ಪ ಹೆದರಿಕೆ ಬಂದಂಗೆ ಆಗ್ತೈತಿ ನಮಗೆ ಅಂತ ಹಿಂಗೆ ಹೇಳೋರು ಇರ್ತಾರೆ. ಅದಕ್ಕೆ ಅವ್ರ ಸಲುವಾಗಿ ಹೇಳಾಕತ್ತೀನಿ. ಇಲ್ಲ ನಮ್ಗೆ ನಡೀತದಪ್ಪ ಅಂತ ಹೇಳೋದಿದ್ರೆ ನೀವು ಯಾರಾದರೂ ಮಾಡ್ಬೋದು. ಆದರೆ ಭಾಳ ಮಡಿಲಿಂದ ಮಾಡಬೇಕು, ಭಕ್ತಿ ಶ್ರದ್ಧೆಯಿಂದ ಮಾಡಿರಿ. ಫಲ ಮಾತ್ರ ಸಿಗ್ತೈತಿ, ಖಂಡಿತ ಫಲ ಸಿಗ್ತೈತಿ 100%. ಅವ್ರಿಗೆ ಹೇಳೋ ಬದಲಿ ನಮ್ಗೆ ನೌಕರಿ ಕೊಡಪ್ಪ ಅಂತ ಅವ್ರಿಗೆ ನಮಸ್ಕಾರ ಮಾಡೋ ಬದಲಿ ದೇವ್ರಿಗೇನೆ ನಮಸ್ಕಾರ ಮಾಡಿ ನಾವು ದೇವರಿಗೆ ಕೇಳಿದ್ರೆ ನಾವು ಏನು ಕೇಳಿದ್ರು ದೇವರು ಕೊಟ್ಟೆ ಕೊಡ್ತಾನೆ ರೀ.
ಅದ್ರ ಮೇಲೆ ವಿಶ್ವಾಸ ಇರಬೇಕು ಅಷ್ಟೆ. ನಿಮಗೆ ಇದು ವಿಡಿಯೋ ಲೈಕ್ ಆಗಿತ್ತಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.